ವರ್ಷದಿಂದ ಈ ತರ ಬರೀತಿದ್ದೀರಾ? ಹೇಳಿ. ಮಾಡ್ತಾ ಇದ್ದೀನಿ. ಏನೋ ದೇವರ ಅನುಗ್ರಹ, ನನಗೆ ಯಾರು ಹೇಳ್ಕೊಟ್ಟಿಲ್ಲ, ಭಗವಂತನ ಆಶೀರ್ವಾದದಿಂದ ಮಾಡ್ತಾ ಇದ್ದೀನಿ. ಒಳ್ಳೇದು ಮಾಡಬೇಕು ಅಂತ ಆಸೆ ಇದೆ, ಅದನ್ನ ಮಾಡ್ತಾ ಇದ್ದೀನಿ. ಬೆಳಗ್ಗೆ 5 ಗಂಟೆಗೆ 6 ಗಂಟೆಗೆ ಎದ್ಬಿಟ್ಟು ಹಸುಗಳಿಗೆ ಅವಲಕ್ಕಿ ಬೆಲ್ಲ ಇಟ್ಕೊಂಡು ನಾಯಿಗಳಿಗೆಲ್ಲ ಬಿಸ್ಕೆಟ್ ಹಾಕೊಂಡು ಆಮೇಲೆ ಟಿಫನ್ ಮಾಡು. ಅದವರೆಗೂ ನಾನೇನು ಮುಟ್ಟೋದಿಲ್ಲ. ಓಕೆ, ದೇವರ ಹೆಸರಲ್ಲಿ ಒಂಚೂರು ಕೈಲಾದಷ್ಟು ಒಂದು ಕೆಜಿ ಮೇಲೆ ಅವಲಕ್ಕಿ ಇಟ್ಟಿದ್ದೀನಿ ಹಸುಗಳಿಗೆ. ಓಕೆ, 6 ವರ್ಷ ಮೇಲಾಗೋಯ್ತು. ಪ್ರತಿ ದಿವಸನು ಮೂರ್ನಲ್ಲಿ ಇಲ್ಲದೆ ಇದ್ರು ಅರೇಂಜ್ಮೆಂಟ್ ಮಾಡಿ ಹೋಗ್ತೀನಿ. ಓಕೆ ಓಕೆ, ಅಷ್ಟೊಂದು ಪ್ರಾಂಪ್ಟ್ ಆಗಿ ಮಾಡಬೇಕು ಅಂತ ಒಂದು ಆಸೆ ಅಷ್ಟೇ. ಯಾವುದು ಶಾಶ್ವತ ಇಲ್ಲ. ಹೌದು ಸರ್, ಹೌದು, ನಿಜಾನೇ. ನಿಮ್ಗೆ ಸ್ವಲ್ಪ ಸಂಸ್ಕಾರ ಇದ್ದಿದ್ದಕ್ಕೆ ನಮಗೂ ಒಳ್ಳೇದಾಯ್ತು ನೋಡಿ ಬಂದಿದ್ದಕ್ಕೆ. ಸರ್ ನೋಡಿದೆ ನಾನು, ಇದೇನು ಈ ತರ ಎಲ್ಲ ಬರ್ದಿದಾರಲ್ವಾ, ಒಂಥರ ಕತೆ ರೂಪದಲ್ಲಿ ಬರ್ದಿದಾರಲ್ವಾ ಅನಿಸ್ತು ನನಗೆ. ಯಾಕಂದ್ರೆ ಈ ತರ ಯಾರು ಬರ್ದು ಇಟ್ಕೊಳ್ಳಲ್ಲ ಅಲ್ವಾ. ನಿಮಗೆ ಎಷ್ಟು ಭಕ್ತಿ ಆ ದೇವ್ರ ಮೇಲೆ, ಎಷ್ಟು ನಂಬಿಕೆ, ಬೇರೆಯವರಿಗೆ ದಾನ ಮಾಡೋದ್ರಲ್ಲಿ ನಿಮ್ ತೃಪ್ತಿ ಇದೆ ಅನ್ನೋ ತೋರಿಸ್ತಿದ್ದೀರಲ್ಲ. 100%. ಯಾ, ನೈಸ್ ಸರ್. ತುಂಬಾ ಸರ್ 6 ವರ್ಷದಿಂದ ಬರ್ಕೊಂಡ್ ಬಂದಿದಾರಂತೆ. ಎಷ್ಟು ಎನರ್ಜೆಟಿಕ್ ಆಗಿ ಮಾತಾಡ್ತಿದ್ದಾರೆ ನೋಡಿದ್ರಾ ಫ್ರೆಂಡ್ಸ್. ನಾಯಿಗಳು ಹಾಕೋದಕ್ಕೆ, ಮಕ್ಕಳು ಕೊಡೋದಕ್ಕೆ ಒಂದೊಂದು ಕೇಸ್ ತಂದು ಇಟ್ಬಿಡ್ತೀನಿ ನಾನು. ಒಂದೆರಡು ಎತ್ಕೊಂಡು ಹೋಗಿ ಇಲ್ಲಿ ನೋಡಿ. ವಾವ್, ಅದು ಹರಿದೋಗುತ್ತೆ ಅಂತೇಳಿ A4 ಶೀಟಲ್ಲೂ ಆ ಥರದ್ರಲ್ಲಿ ಬರ್ದಿಲ್ಲ. ಎಷ್ಟು ಥಿಕ್ನೆಸ್ ಇದೆ ನೋಡಿ. ಇದು ಸ್ಯಾರಿಗಳಲ್ಲಿ ಸಿಗುತ್ತಲ್ವಾ, ಬನೀನ್ಸ್ ಅಲ್ಲಿ. ಓಕೆ ಓಕೆ ನೋಡಿ, ಹಾಗೆ ಈ ಬುಕ್ಸ್ ಫುಲ್ ಬರ್ದಿದ್ದಾರೆ. ವಾವ್, ತುಂಬಾ ಎನರ್ಜಿ ಇದೆ ಸರ್ ನಿಮ್ಗೆ. 100%. ನೋಡಿ, 1 ಬುಕ್, 2 ಬುಕ್, 3 ಬುಕ್ಸ್ ಮತ್ತೆ ಈ ತರ ಎಲ್ಲ ಬರ್ದಿದ್ದಾರೆ. ಎಷ್ಟು ಅಟ್ರಾಕ್ಷನ್ ಆಗಿ ಬರ್ದಿದ್ದಾರೆ ನೋಡಿ. ಬೈ ಮಿಸ್ ನಾನು ಬಂದೆ ಅಂಗಡಿಗೆ, ಶಾಪ್ ಬಂದೆ. ಸಾಧನೆ ಮಾಡಬೇಕು ಅನ್ನೋ ಆಟ ಇರಬೇಕು, ಕಾಟಾಚಾರಕ್ಕೆ ಯಾವ್ದು ಮಾಡಬಾರ್ದು, ಮಾಡಬೇಕು. ಈಗ ರತನ್ ಟಾಟಾ ಹೇಳ್ತಾಳೆ ನೋಡಿ, ರತನ್ ಟಾಟಾ ಬರ್ತಿದ್ದೀನಿ ಪಾಪ. ಯೋಚಿಸಬೇಡಿ, ಪ್ರಾರಂಭಿಸಿ. ಭರವಸೆ ನೀಡಬೇಡಿ, ಸಬೀತುಪಡಿಸಿ. ದೇವರಾಣಿ ಬೇಜಾರ. ಸರ್ ನೀವೇನು ಓದ್ಕೊಂಡಿರೋದು? ನಾನು SLC. ನಿಮ್ಮ ಕಾಲದಲ್ಲಿ SLC ಅಂದ್ರೆ ಈಗ BA ದಾಟಿರೋ ತರ ಸರ್. ಒಂದೆರಡು ತಿಂಗಳು ಹೋದೆ, ಆಮೇಲೆ ಮನೆ ಪ್ರಾಬ್ಲಮ್. ಅದೇ ಸರ್ ಇರುತ್ತಲ್ವಾ. ಬಟ್ ಸಾಧನೆ ಮಾಡಿದಿರಲ್ಲ ಸರ್? ಇಲ್ಲ, ಮಾಡಿದ್ದೀನಿ 100%. ಮತ್ತೆ ಶಾಪ್ಸ್ ಇಟ್ಕೊಂಡಿದ್ದೀರಾ? ಮೆಡಿಕಲ್ ಸ್ಟೋರ್ ಇದೆ ಸರ್ಕಲ್ ನಲ್ಲಿ, ಹನುಮಾನ್ ಮೆಡಿಕಲ್ ಸ್ಟೋರ್ ಇದೆ ನೋಡಿ. ಓಕೆ ಓಕೆ. ನಮ್ಮ ಮಗ ಇರ್ತಾನೆ, ದೊಡ್ಡ ಮಗ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇದ್ದಾನೆ, ತಾನು ಕಾಡ್ಗೋಡಿನಲ್ಲಿ ಡ್ಯೂಟಿ ಮಾಡ್ತಾನೆ. ಓಕೆ ಸರ್. ಹಾಯ್ ಫ್ರೆಂಡ್ಸ್, ಹಲೋ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಶಾಪಿಗೆ ಬಂದೆ. ಏನಪ್ಪ ಸರ್ಪ್ರೈಸ್ ಅಂದರೆ, ನನಗೆ ಸರ್ಪ್ರೈಸ್ ಕೊಟ್ಬಿಟ್ರು ಅಂಕಲು. ಈ ಅಂಕಲು ನೋಡಿ, ಫಸ್ಟ್ ನಾನು ಬಂದ ತಕ್ಷಣ ಜಸ್ಟ್ ಇದನ್ನು ನೋಡಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅಂಕಲು ತುಂಬ ಆಂಜನೇಯ ಭಕ್ತರು ಅನ್ಕೊತೀನಿ. ಹಾಗಾಗಿ ಒಂದನ್ನು ಓದ್ತಾ ಇದ್ದೆ ನಾನು. ನೀವೇನು ಮಾಡ್ತಿದ್ದೀರಾ ಅಂತ ಕೇಳಿದ್ರು. ಜಸ್ಟ್ ನಾನು ಹಿಂಗೆ ಅಂದೆ, ಇರುಮ ಇನ್ನೂ ಬರ್ದಿದ್ದೀನಿ, ತೋರಿಸ್ತೀನಿ ಎಲ್ಲ ನೋಡು ಅಂತಂದರು. ಜಸ್ಟ್ ನಾನು ನೋಡೋಣ ಅಂತ ಬಂದಿದ್ದೀನಿ. ಅಂಕಲ್ ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ. ಪ್ರಕಾಶ್ ಸರ್, ನಮ್ಮ ಅಂಗಡಿ ಹೆಸರು ಪೂರ್ಣಿಮಾ ಟೆಕ್ಸ್ಟೈಲ್. ಓಕೆ ಸರ್. MG ರೋಡ್ ಸರ್. ಎಲ್ಲಿ ಬರುತ್ತೆ ಈ ಪೂರ್ಣಿಮಾ? MG ರೋಡ್ ನಲ್ಲೇ ಬರ್ಬೋದು. MG ರೋಡ್ ಯಾವ ಕಡೆ ಹೋಗುತ್ತೆ? ಕೋಲಾರ ಹೋಗುತ್ತೆ, ಈ ಕಡೆ ಚೇಳೂರು. ಓಕೆ ಓಕೆ. ಸರ್. ಓಕೆ ಸರ್, ಥ್ಯಾಂಕ್ ಯು. ಇದೆಲ್ಲ ಬರಿಬೇಕು ಅಂತ ಹೇಗೆ ಅನ್ನಿಸ್ತು ಸರ್ ನಿಮಗೆ? ಭಗವಂತನ ಆಶೀರ್ವಾದ. ಓಕೆ, ನಾನು ಏನು ಬರಬೇಕಾದ್ರೂ ಪ್ರಾಂಪ್ಟ್ ಆಗಿ, ಒಂದೊಂದ್ಸಲ ಮಂಗಳವಾರ ಆಗ್ಬೇಕಂದ್ರೆ ಸೋಮವಾರ ಸಾಯಂಕಾಲ 7-7:30 ಸ್ಟಾರ್ಟ್ ಮಾಡ್ತೇವೆ. ಒಂದೊಂದ್ಸಲ 10 ಗಂಟೆ ಆಗುತ್ತೆ, ಬರದೇ ಹೋಗ್ಬೇಕು. ಅವೆಲ್ಲ ಒಳಗಡೆ ಇಟ್ಬಿಟ್ಟು ಬರೆದು ಬಿಟ್ಟೇ ಹೋಗ್ಬೇಕು.
ಛಲ ಅನ್ನೋದಿದ್ರೆ ಹಿಂಗೆ ಅಲ್ವಾ ಸರ್? ಓಕೆ ಓಕೆ. ಹೀಗೆ ಶನಿವಾರಕ್ಕೆ ಯುವ ಜನತೆಗೆ ಇದೊಂದು ಒಳ್ಳೆ ಮೆಸೇಜ್ ಅಂತ ಅನ್ಕೊಂತೀನಿ. ಶನಿವಾರ ಅಂದ್ರೆ ಶುಕ್ರವಾರ ಬರ್ತೀನಿ. ಹಾ ನೆನ್ನೆ ಬರ್ದೆ ಇವತ್ತು ಹಾಕಿದ್ದೀನಿ. ಓಕೆ. ನೆನ್ನೆ ರಾತ್ರಿ 9:30 ಆಯ್ತು. ಅದು ಎಷ್ಟು ಕಲರ್ಫುಲ್ ಆಗಿ ಬರ್ದಿದ್ದೀರಲ್ಲ ಸರ್. ಅಭಿಮಾನ, ಪ್ರೀತಿ ಅಭಿಮಾನ, ಸಾಧನೆ ಮಾಡ್ಬೇಕು ಅನ್ನೋದು. ರತನ್ ಟಾಟಾ ಅದನ್ನ ನೋಡ್ಕೊಂಡ್ರೆ ನಾವೇನ್ ಬೇಕಾದ್ರೂ ಮಾಡ್ಬೋದು ಅಲ್ವಾ ಸರ್? ಹೌದು ಹೌದು. ಎಕ್ಸಾಂಪಲ್ ಇನ್ನೊಂದು ಯಾವ್ದು? ಈತ ಅಬ್ದುಲ್ ಕಲಾಂ ಒಳ್ಳೆ ಒಳ್ಳೆ ಹೋಗಿದ್ವು. ಹೌದು ಏನ್ ಅವ್ರ ಬುಕ್ಸ್ ಏನು ಇದೇನು ಅಲ್ವಾ ಸರ್? ಸಿಂಪಲ್ ಬಟ್ಟೆ, ಹೌದು, ಏನು ಕೆಲಸ ತೋರಿಸ್ಕೊಳ್ಳೋದಿಲ್ಲ. ಅದೇ ತೋರಿಸ್ಕೊಳ್ಬಾರ್ದು ನಾವು ಯಾವತ್ತು ಎಸ್ ಸರ್. ಸಿಂಪಲ್ ಆಗೇ ಇರ್ಬೇಕು ಯಾವತ್ತು ಅಷ್ಟೇ. ಯಾರ್ಯಾರು ಬಂದಿದ್ರು ಮೊನ್ನೆ ಯಾರೋ ಕಾಲೇಜ್ ಅವ್ರು ಬಂದಿದ್ರು, ಅವರು ಎತ್ಕೊಂಡು ಹೋದ್ರಿಗೆಲ್ಲ. ಓಕೆ ಸರ್. ಓಕೆ. NB3 ಮೇಲ್ಗಡೆ ಒಂದು ಕಾಲೇಜ್ ಇದೆ, ಸರ್, ಪಾಲಿಟೆಕ್ನಿಕ್. ಅವರೇ ಫಸ್ಟ್ ಆಗಿ ಬಂದಿದ್ದು, ಏನೋ ಬಟ್ಟೆ ಇಟ್ಕೊಂಡ್ರು, ಅದು ಓಡ್ಬಿಟ್ಟು ಖುಷಿ ಆಗುದು. ನಿಜ ಸರ್. ಯಾಕಂದ್ರೆ ಈಗಿನ ಕಾಲದಲ್ಲಿ ಯಾರೆಲ್ಲ ಈ ತರ ಬರ್ದು ಅಲ್ವಾ, ಈಗಿನ ಕಾಲದಲ್ಲಿ ಈ ತರ ಬರ್ದು ಅಷ್ಟು ಎನರ್ಜಿ ವೇಸ್ಟ್ ಮಾಡ್ಕೊಳ್ಳೋರು ಯಾರಿದ್ದಾರೆ ಅಲ್ವಾ? ಯಾರು ಇಲ್ಲ. ಅಲ್ವಾ ಸರ್? ನಿಜಾನೇ ಅಲ್ವಾ? ಹಾಗಾಗಿ ಈ ಏಜಲ್ಲಿ ನಿಮಗೆ ಇಷ್ಟೆಲ್ಲ ಬರಿಬೇಕು ಅನ್ನೋ ಆಸಕ್ತಿ ಇದೆ ಅಲ್ವಾ? ಇದೆ ಇದೆ. ರಿಯಲಿ ಗ್ರೇಟ್ ಸರ್ ನೀವು. ನಾನು 6 ವರ್ಷ ಬೇಜಾರು ಬಂದ್ಬಿಟ್ಟು ನನಗೇನೋ ಲೈಫ್ ಏನು ಪ್ರಯೋಜನ ಇಲ್ಲದೆ ಆಗೋಯ್ತು. ಇದಾದ್ರೂ ಸಾಧನೆ ಮಾಡೋಣ ಅಂತ ಒಂದು ಇಲ್ಬಿಟ್ಟೆ. ಓಕೆ ಓಕೆ. ಆಲ್ ದ ಬೆಸ್ಟ್ ಸರ್. ಇನ್ನೂ ಮಾಡಿ ಸಾಧನೆ. ಮಾಡ್ತೀನಿ ಬಿಡಲ್ಲ. ಅದೇ ಸರ್, ಅದೇ ಇನ್ನೂ ಹೆಚ್ಚೆಚ್ಚಾಗಿ ಯಾಕಂದ್ರೆ ಸಂತೋಷ ಅನ್ನೋದು ಒಂದು ಸಿಕ್ಕರೆ ಏನ್ ಬೇಕಾದ್ರೂ ಮಾಡ್ಬೋದು ನಾವು. ಅದರಲ್ಲಿ ತೃಪ್ತಿ ಕಾಣಬೇಕು, ಆದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ನಾವು. ಎತ್ಕೊಳ್ಳಿ. ನಿಜ, ಸತ್ಯವಾದ. ನಾನು ಯಾರಿಗೂ ತೋರ್ಸಕ್ ಹೋಗಲ್ಲ. ಸರ್, ಫಸ್ಟ್ ಏನ್ ಓದಿದ್ದೀರಾ ಮೇಡಮ್, ವಿಶ್ವಾಸ ಇದ್ರೆ ನಿಜ ಸರ್. ಅದು ಅರ್ಥ ಮಾಡ್ಕೊಳ್ಳೋರಿದ್ರೆ ಹೇಳಿದ್ರು ಸಾರ್ಥಕ ಆಗುತ್ತೆ ಅಲ್ವಾ? ಇನ್ನೂ ಕೆಲವ್ರು ಇರ್ತಾರೆ, ಅರ್ಜೆಂಟ್ ಹೋಗ್ಬೇಕಂತಾರೆ, ಅದಕ್ಕೆ ನನ್ ಹೇಳಕ್. ಓಕೆ, ಥ್ಯಾಂಕ್ ಯು ಸರ್. ನಮ್ಗೆ ಸಂತೋಷ ಆಯ್ತು ಸರ್. ನಿಮ್ಮನ್ನ ನೋಡಿ ನಮ್ಗೆ ತುಂಬಾನೇ ಖುಷಿ ಆಗೋಗ್ಬಿಡ್ತು. ಈ ಕಾಲದಲ್ದು ನಿಮ್ಮಂತರು ಇದಾರೆ ಅಂತಂದ್ರೆ ಯಾರಾದ್ರೂ ನಂಬ್ತಾರ? ನೋಡಿ ಸರ್, ಒಂದು ವೇಸ್ಟ್ ಮಾಡಬಾರ್ದು ಅಂತೇಳಿ ಅದ್ರಲ್ಲೆಲ್ಲ ಎಷ್ಟು ಎನರ್ಜಿ ಹಾಕಿರ್ಬೋದು ನೀವು, ಎಷ್ಟು ಕಲರ್ಫುಲ್ ಆಗಿ ಬರ್ದಿದ್ದೀರಾ. ಮೂಳೆ ಇಲ್ಲದಿರ್ಬೋದು, ಆದರೆ ಅದು ಹೃದಯವನ್ನೇ ಹೊಡೆಯುವಷ್ಟು ಬಲಿಷ್ಠವಾಗಿದೆ. ಎಸ್ ಸರ್. ಹಾಗಾಗಿ ಮಾತಿನ ಮೇಲೆ ಎಚ್ಚರ ಇರಲಿ. ಹಸಿವು ಅಂತ ಬಂದಾಗ ಕೈಯಲ್ಲಾದ್ರೂ ಏನಾದರೂ ಕೊಡಿ, ಹಾಗೆ ಕಳುಹಿಸಬೇಡಿ. ಯಾಕಂದ್ರೆ ಹಸಿವು ಅನ್ನೋದು ನರಕಕ್ಕಿಂತ ದೊಡ್ಡದು. ಓಕೆ ಸರ್. ನರಕಕ್ಕಿಂತ ಇದು ನಮ್ಮ ಕೊಟೇಶನ್ ಇದ್ದೇ ಇರುತ್ತೆ. ಶಕ್ತಿವಂತ ಆಂಜನೇಯ ಸ್ವಾಮಿ ಸತ್ಯವೇದವರು ಧರ್ಮೇ ನನ್ನ ಆಸ್ತಿ, ನನ್ನ ಧರ್ಮನೇ ನನ್ನ ಆಸ್ತಿ. ನಿಜ ಸರ್, ನಿಜಾನೇ. ಥ್ಯಾಂಕ್ ಯು ಸೊ ಮಚ್ ಸರ್. ದೊಡ್ಡ ರೋಗವಿಲ್ಲ, ಮೋಹಕ್ಕಿಂತ ಬಲವಾದ ಶತ್ರುವಿಲ್ಲ, ಕೋಪಕ್ಕಿಂತ ಪ್ರಕಾರವಾದ ಬೆಂಕಿ ಇನ್ನೊಂದಿಲ್ಲ, ಜ್ಞಾನಕ್ಕಿಂತ ಮಿಗಿಲಾದ ಸುಖ ಈ ಲೋಕದಲ್ಲಿಲ್ಲ. ಜೀವನ ಎಂಬ ತರಗತಿಯಲ್ಲಿ ಗಂಟೆಗೊಂದು ಪಾಠ, ನಿಮಿಷಕ್ಕೊಂದು ಅನುಭವ. ಇವಾಗ ಇಲ್ಲಿಗೆ ಬಂದಿರ್ತೀರಾ, ಚಂಚಲ, ಇನ್ನೆಲ್ಲಿ ಹೋಗೋಣ, ಎಲ್ಲಿ ಬರೋಣ ಅನ್ನೋ ಮನ್ಸಿಗೆ. ಸೂಪರ್ ಸರ್, ಸೂಪರ್ ಕೊಟೇಶನ್ಸ್ ಎಲ್ಲ. ಇಲ್ಲ, ದೇಹವೇ ರಥ, ಆತ್ಮನೇ ಸಾರಥಿ, ಇಂದ್ರಿಯಗಳೇ ಕುದುರೆಗಳು, ವಿವೇಕವೇ ಕಡಿವಾಣ. ಇಂದ್ರಿಯಗಳ ಹುಚ್ಚು ಓಟಕ್ಕೆ ಕಡಿವಾಣ ಆಗದ ಹೊರತು ಮನಸ್ಸು ಬೆಳಗಿನತ್ತ ಸಾಗಬಾರದು. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಥ್ಯಾಂಕ್ ಯು.